ಬಿದಿರು ಪ್ರತಿಯೊಬ್ಬರಿಗೂ ಚಿರಪರಿಚಯ ಇರುವಂಥದ್ದು. ಈ ಬಿದಿರು ಕೇವಲ ಗೃಹೋಪಯೋಗಿ ವಸ್ತು ಮಾತ್ರ ಅಲ್ಲ, ಇದು ಅತ್ಯುತ್ತಮ ಔಷಧೀಯ ಒಂದು ಗುಣಗಳನ್ನು ಹೊಂದಿರುವ ನೈಸರ್ಗಿಕ ಔಷಧಿ. ಈ ಬಿದಿರಿನ ಎಲೆ, ಚಿಗುರು, ಹಾಗೆಯೇ ಬೇರು, ಅಂಟಿನಂತಹ ರಸ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಈ ಬಿದಿರಿನ ಪ್ರಮುಖ ಔಷಧೀಯ ಗುಣಗಳನ್ನು ನೋಡೋಣ. ಮಧುಮೇಹ ಹಾಗೆಯೇ ಕೊಬ್ಬನ್ನು ನಿಯಂತ್ರಣದಲ್ಲಿಡುತ್ತೆ. ಈ ಬಿದಿರಿನ ಕಾಂಡ ಹಾಗೂ ಚಿಗುರಿದ ಒಂದು ಎಲೆಗಳು ಸಕ್ಕರೆ ಕಾಯಿಲೆ ಹಾಗೂ ಕೊಬ್ಬಿನ ಅಂಶವನ್ನು ನಿಯಂತ್ರಿಸಲು ತುಂಬ ಸಹಕಾರಿ ಮಾಡುತ್ತೆ. ಅಷ್ಟೇ ಅಲ್ಲ, ಈ ಬಿದಿರಿನಲ್ಲಿರುವ ಕಳಲೆಯು ರಕ್ತಶೋಧಕದಂತೆ ಕೆಲಸ ಮಾಡುತ್ತೆ. ಇದರಲ್ಲಿರುವ ಯಥೇಚ್ಛವಾದ ನಾರಿನ ಅಂಶವು ಕರುಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಬಿದಿರಿನ ಚಿಗುರಿನಲ್ಲಿರುವ ಫಿನಾಲಿಕ್ ಅಂಶವು ಉತ್ಕರ್ಷಣ ನಿರೋಧಕವಾಗಿ ಕೆಲಸ ಮಾಡಿ ಕ್ಯಾನ್ಸರ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. ಅಂದರೆ ಈ ಬಿದಿರಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಇರೋದ್ರಿಂದ ಕ್ಯಾನ್ಸರ್ ವಿರುದ್ಧ ಹೋರಾಟ ಮಾಡುತ್ತೆ. ಈ ಚರ್ಮದ ಸಮಸ್ಯೆಗಳಿಗೆ ಈ ಬಿದಿರಿನ ಬೇರನ್ನು ಹರಿದು ಹಚ್ಚೋದ್ರಿಂದ ಚರ್ಮದ ತುರಿಕೆ ಹಾಗೆಯೇ ಕಲೆಗಳು ಕಡಿಮೆಯಾಗುತ್ತೆ. ಇದರ ಕಷಾಯ ಮಾಡಿ ಕುಡಿಯೋದ್ರಿಂದ ಮೂತ್ರದ ಉರಿ ಕೂಡ ಕಡಿಮೆಯಾಗುತ್ತೆ. ಆಯುರ್ವೇದದಲ್ಲಿ ಈ ಬಿದಿರಿನ ಮರದಿಂದ ಜಿನುಗುವ ರಸಕ್ಕೆ ವಂಶಲೋಚನ ಅಂತ ಕರೀತಾರೆ. ಇದನ್ನು ತಾಲಿಸಾದಿ ಚೂರ್ಣ, ಸೀತೋಪಲಾದಿ ಚೂರ್ಣ ಮುಂತಾದ ಆಯುರ್ವೇದ ಔಷಧಿಗಳಲ್ಲಿ ಪ್ರಮುಖವಾಗಿ ಬಳಸಲಾಗುತ್ತೆ. ಹಾಗೆಯೇ ತಾಯಿ ಮತ್ತು ಮಗುವಿನ ಆರೋಗ್ಯವನ್ನು ಕೂಡ ಈ ಬಿದಿರು ಕಾಪಾಡುತ್ತೆ. ಈ ಬಿದಿರಿನ ಚಿಗುರಿನ ಸೇವನೆಯು ಬಾಣಂತಿಯರಿಗೆ ಅತ್ಯಂತ ಲಾಭದಾಯಕವೆಂದು ಪರಿಗಣಿಸಲಾಗಿದೆ. ಹಾಗೆಯೇ ಈ ಬಿದಿರಲ್ಲಿ ಒಂದು ಬಿದಿರಿನ ಅಕ್ಕಿ ಬಿಡುತ್ತೆ, ಅಂದರೆ ಬ್ಯಾಂಬೋ ರೈಸ್ ಅಂತ ಕರೀತಾರೆ. ಈ ಬಿದಿರಿನ ಅಕ್ಕಿ ಎಂಬುದು ಬಿದಿರಿನ ಸಸ್ಯವು ತನ್ನ ಜೀವಿತಾವಧಿಯ ಕೊನೆಯಲ್ಲಿ ಹೂ ಬಿಡುವ ಬೀಜವಾಗಿದೆ. ಇದು ಅತ್ಯಂತ ಅಪರೂಪದ ಹಾಗೆಯೇ ಪೌಷ್ಟಿಕಾಂಶಯುಕ್ತ ಧಾನ್ಯವಾಗಿದ್ದು ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಗಳಲ್ಲಿ ಹಾಗೆಯೇ ಬುಡಕಟ್ಟು ಜನರು ಈ ಒಂದು ಬಿದಿರಿನ ಅಕ್ಕಿಯನ್ನು ತುಂಬಾ ಬಳಸ್ತಾರೆ. ಈ ಬಿದಿರಿನ ಅಕ್ಕಿಯ ಮುಖ್ಯ ವೈಶಿಷ್ಟ್ಯವನ್ನು ನೋಡೋದಾದರೆ ಈ ಒಂದು ಬಿದಿರಿನ ಅಕ್ಕಿ ಅಪರೂಪದ ಧಾನ್ಯ. ಸದ್ಯಕ್ಕೇನು ಈ ಬಿದಿರಲ್ಲಿ ಅಕ್ಕಿ ಏನು ಬಿಟ್ಟಿಲ್ಲ. ಈ ಬಿದಿರಿನ ಸಸ್ಯಗಳು ಸಾಮಾನ್ಯವಾಗಿ 40ರಿಂದ 60 ವರ್ಷಗಳಿಗೊಮ್ಮೆ ಮಾತ್ರ ಹೂ ಬಿಡುತ್ತೆ. ಹೂ ಬಿಟ್ಟ ನಂತರ ಬೀಜಗಳನ್ನು ಉತ್ಪಾದಿಸಿ ಬಿದಿರಿನ ಸಸ್ಯಗಳು ಒಣಗಿ ಸಾಯುತ್ತವೆ. ಹಾಗೆಯೇ ಇದರ ಒಂದು ಬಣ್ಣ ರುಚಿಯನ್ನು ನೋಡೋದಾದರೆ ಈ ಅಕ್ಕಿಯು ನೋಡಲು ಸಣ್ಣ ಗೋಧಿ ಕಾಳುಗಳಂತೆ ಅಥವಾ ಹಸಿರು ಬ್ರೌನ್ ಬಣ್ಣದಲ್ಲಿರುತ್ತೆ. ಇದು ಬೇಯಿಸಿದಾಗ ಸ್ವಲ್ಪ ಜಿಗುಟಾಗಿ ಹಾಗೆಯೇ ಅಗಿಯಲು ಗಟ್ಟಿಯಾಗಿರುತ್ತೆ. ಈ ಬಿದಿರಿನ ಅಕ್ಕಿಯ ಆರೋಗ್ಯ ಪ್ರಯೋಜನಗಳನ್ನು ನೋಡಿದಾಗ ಇದರ ಒಂದು ಗ್ಲೈಸಾಮಿಕ್ ಇಂಡೆಕ್ಸ್ ಸಾಮಾನ್ಯ ಅಕ್ಕಿಗಿಂತ ಕಡಿಮೆ ಇರೋದರಿಂದ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಿ ಈ ಮಧುಮೇಹವನ್ನು ನಿಯಂತ್ರಣದಲ್ಲಿಡುತ್ತೆ. ಹಾಗೆಯೇ ಈ ಬಿದಿರಿನ ಅಕ್ಕಿಯಲ್ಲಿರುವಂಥ ಹೆಚ್ಚಿನ ಕ್ಯಾಲ್ಶಿಯಮ್ಮು, ರಂಜಕದ ಅಂಶ ಮೂಳೆಗಳನ್ನು ಬಲಪಡಿಸುತ್ತೆ. ಹಾಗೆಯೇ ಕೀಲು ನೋವು, ಸಂಧಿವಾತ ಇವೆಲ್ಲ ನಿವಾರಣೆ ಮಾಡುತ್ತೆ. ಹಾಗೆಯೇ ಈ ಒಂದು ಬಿದಿರಿನ ಒಂದು ಅಕ್ಕಿಯಲ್ಲಿ ಸಾಮಾನ್ಯ ಅಕ್ಕಿಗಿಂತ ಹೆಚ್ಚು ಪ್ರೋಟೀನ್ ಹೊಂದಿದ್ದು ಸ್ನಾಯುಗಳ ಬೆಳವಣಿಗೆಗೆ ಹಾಗೆಯೇ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಕೂಡ ಉತ್ತಮವಾಗಿದೆ. ಬಿದಿರಿನ ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ಹಳ್ಳಿ ಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆಯೇ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.